ಆಯ್ತು, ಏನಾದ್ರು ಮಾಡೋಣ. ಆನಂದ ನಿನ್ ಫೋನ್ ಕೊಡ. ಕೊಡ. ಅಪರೂಪಕ್ಕೆ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ, ಒಂದು ಫೋಟೋ ತೆಗಿಯೋಣ ಅಂತ. ನಿಂತ್ಕೋಲಿ. ರೆಡಿ ಡಾರ್ಲಿಂಗ್, ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನನ್ನ ಮಾತುಗೂ ಬೆಲೆ ಇಲ್ಲ. ಪ್ಲೀಸ್ ಪ್ಲೀಸ್, ಹಾ, ಒಂದೇ ಒಂದು ಫೋಟೋ. ಏನೋ ನೀನ್ ಹೇಳ್ತಿದ್ಯಾ ಅಂತ ನಿಂತ್ಕೋತಿದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಸ್ವಲ್ಪ ಹಾ ರೆಡಿ. ಅಯ್ಯ, ಒಳ್ಳೆ ಪಾಸ್ಪೋರ್ಟ್ ಫೋಟೋಗೆ ಪೋಸ್ಟ್ ಕೊಡೋ ಥರ ನಿಂತಿದ್ರಲ್ಲ, ಹತ್ತತ್ರ ನಿಂತ್ಕೊಡ್ರ. ಇಷ್ಟು ಓಕೆನಾ? ಹಾ, ಕೂದ್ಲು ಏಯ್ ನೀ ಸುಮ್ಮನೆ ನಿಂತ್ಕೊಳ. ಡಾರ್ಲಿಂಗ್, ಕೂದಲು ಸ್ವಲ್ಪ ಕಿವಿಯಿಂದ ಹಾಕು. ಈ ಕಡೆ ಈ ಕಡೆ. ಸ್ಮೈಲ್. ಹಾ, ಸ್ಮೈಲ್. ರೆಡಿ. ಹಾ, 1 2 3. ಪರ್ಫೆಕ್ಟ್ ಅಪ್ಪ, ಸೂಪರ್. ಕಂಗ್ರ್ಯಾಚುಲೇಷನ್ಸ್. ಪ್ರೇಮ್ ಹಾಕೊಳಪ್ಪ. ಏನ್ ಗೊತ್ತಾ ಡಾರ್ಲಿಂಗ್, ಇವನು ಮ್ಯಾಕ್ಸಿಮಮ್ ಟೈಮ್ ನಮ್ಮ ಜೊತೆನೇ ಇರೋದು. ಹಾಗಾಗಿ ನೀನು ಇನ್ಮೇಲೆ ಅನುಮಾನ ಪಡಲೇಬೇಡ. ಅವನಿಗೆ ತರ್ಲೆ ಮಾತಾಡ್ತಾನೆ ಅಷ್ಟೇನೆ, ತರ್ಲೆ ಬುದ್ಧಿ ತೋರ್ಸಲ್ಲ. ಅಷ್ಟೊಂದು ಧೈರ್ಯನೇ ಇಲ್ಲ ಅವನಿಗೆ. ನೋಡ, ಬಾಯಿ ಮಾತ್ರ ಪಟಾಕಿ, ಬರೀ ನಮ್ಮ ಮುಂದೆ ಮಾತ್ರ ಸೌಂಡ್ ಮಾಡೋದಷ್ಟೇ. ನೀನು ತಲೆಲ್ಲ ಬಿಸಿ ಮಾಡ್ಕೋಬೇಡ, ಇವನು ಧೈರ್ಯವಾಗಿ ನಂಬು. ಓಹೋ, ಈ ರೀತಿ ಮಾತಾಡು ಅಂತ ಇವನೇ ಹೇಳ್ಕೊಟ್ನಾ? ನನ್ಗೆ ಗೊತ್ತು, ಇದನ್ನೇ ತಾನೇ ನೀವು ಅಲ್ಲಿ ಗುಸ್ಗುಸು ಅಂತ ಮಾತಾಡ್ತಿದ್ದು. ನನ್ನ ಬಗ್ಗೆ ಫಿಟ್ಟಿಂಗ್ ಇಟ್ಟು ಸಿಂಪತಿಗೆ ಇಟ್ಸ್ಕೊಂಡಿರ್ತೀಯ. ನಿನ್ನ ನಂಬೋದೇ ಇಲ್ಲ. ಅಪರ್ಣ ಅವರೇ ನೋಡಿ, ಹಾಗೆಲ್ಲ ಏನೂ ಇಲ್ಲ ನೋಡಿ. ನಾವು ಆನಂದ್ ಅವ್ರನ್ನ ನೋಡ್ತಾ ಇದ್ವಿ, ಅವ್ರು ತುಂಬಾನೇ ಒಳ್ಳೆಯವರು. ನೀವೇ ಅವ್ರ ಪ್ರಪಂಚ ಅಂತ ಅನ್ಕೊಂಡಿದ್ದಾರೆ. ನೀವ್ ಯಾರ ಮಾತು ನಂಬೇಡಿ, ನೀವು ನನ್ನ ಮಾತು ನಂಬಿ. ಓಕೆ, ಸರಿ, ನೀನು ಹೇಳ್ತಿದ್ಯಾ ಅಂತ ನಿನ್ ಮಾತು ನಂಬ್ತೀನಿ. ಥ್ಯಾಂಕ್ ಯು. ಸರಿ, ಇನ್ ಮುಂದೆ ಅವ್ರ ಮೇಲೆ ಅನುಮಾನ ಪಡಲ್ಲ ಅಂತ ನನ್ಗೆ ಮಾತು ಕೊಡಿ ಪ್ಲೀಸ್. ಮೇಲೆ ಆನಂದ್ ಮೇಲೆ ನಾನು ಅನುಮಾನ ಪಡಲ್ಲ. ಹಬ್ಬ, ಇನ್ಮೇಲೆ ನಾನು ಆರಾಮಾಗಿ ಜೂಲಿ ಜೊತೆ ಆಟ ಆಡ್ಬೋದಾ? ಯಾರು ಜೂಲಿ? ಪಕ್ಕದ ಮನೆ ನಾಯಿ. ನಾಯಿನ? ಅದು ಇದು ಲೇಡಿ ನಾಯಿ. ಬಟ್ ನೀವು ನನ್ನನ್ನು ಯಾವ ಮಟ್ಟಕ್ಕೆ ಆವರಿಸ್ಕೊಂಡಿದ್ದೀರಾ ಅಂದರೆ, ನಿಮ್ಮ ಪ್ರೀತಿ ನನ್ನ ಮನಸ್ಸನ್ನು ಅತಿಕ್ರಮಣ ಮಾಡಿ ಬೇರೆ ಯಾವುದಕ್ಕೂ ಜಾಗ ಕೊಡದೆ ಮನಸ್ಸು ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಇದು ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಕಡೆಯಿಂದ ನಾನು ಕೊಡ್ತಾ ಇರೋ ಪ್ರಾಮಾಣಿಕವಾದ ಉತ್ತರ. ಇದರಲ್ಲಿ ಆರ್ಟಿಫಿಷಿಯಲ್ ಕಲರು, ಫ್ಲೇವರು ಯಾವುದೂ ಇಲ್ಲ. ನಾನು ಇರೋದನ್ನ ಹೇಳಿದ್ದೀನಿ. ನಾನು ನಿಮ್ಮನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತೀನಿ ಭೂಮಿಕಾ. ಸಿಕ್ಕಾಪಟ್ಟೆ ಅಂದ್ರೆ ಎಷ್ಟು? ಇಷ್ಟು. ಎಷ್ಟು ಅಂತ ಹೇಳೋದು ಭಾಳ ಕಷ್ಟ ಆಗುತ್ತೆ. ಪೊಯೆಟಿಕ್ಕಾಗಿ ಹೇಳಬೇಕು ಅಂದರೆ, ನನ್ನ ಪ್ರತಿ ಉಸಿರಲ್ಲೂ ನಿಮ್ಮ ಹೆಸರಿನ ಹಚ್ಚೆ ಇದೆ ಕಣ್ಣಲ್ಲಿ. ನಿಮ್ಮ ಪ್ರೀತಿ ನನ್ನ ಮನಸ್ಸಿನಲ್ಲಿ ಗಟ್ಟಿ ಸಕ್ಕರೆ ಪಾಕ ಥರ ಹಾಗೆ ಸೆಟ್ಲ್ ಆಗ್ಬಿಟ್ಟಿದೆ. ಹಾಗಾಗಿ ನನ್ನ ಹತ್ರ ಕಹಿ ಅನ್ನೋದು ಸುಳಿಯೋದೇ ಇಲ್ಲ. ಏನಿದ್ರು ಸಿಹಿ ಸಿಹಿ ಸಿಹಿ. ದಟ್ಸ್ ಸೋ ಸ್ವೀಟ್ ಆಫ್ ಯು ಗೌತಮ್ ಅವರ್. ಆಲ್ಸೋ ಸ್ವೀಟ್. ಥ್ಯಾಂಕ್ ಯು, ಬಟ್ ನಿಮ್ಮಷ್ಟಲ್ಲ. ಈ ಚಮ್ಮಕ್ ಚಲೋ ಜೊತೆ ಚಾಟ್ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ಆದರೆ ಬರೀ ಇಷ್ಟಕ್ಕೆ ಲಿಮಿಟೆಡ್ ಆಗಿದೆಯಲ್ಲ. ಆದಷ್ಟು ಬೇಗ ಗೇರ್ ಚೇಂಜ್ ಮಾಡಿ ಗಾಡಿನ ಸ್ವಲ್ಪ ಸ್ಪೀಡ್ ಮಾಡಬೇಕು. ಮಾಡೋಣ ರೀ. ಆಮೇಲೆ ರೀ, ಹಾಂ, ನನಗೆ ನಿಮ್ಮ ಯಾಕೆ ಕೋಪ ಬಂದೈತೆ? ಕೋಪನ ಯಾಕೆ ಮಲ್ಲಿ? ಅಂಥದ್ದೇನು ಮಾಡಿದೆ ನಾನು? ಅಷ್ಟಕ್ಕೂ ಈ ಮಲ್ಲಿನ ಮಲ್ಗೆ ಹೋಗ್ತಾರ ಜೋಪಾನವಾಗಿ ನೋಡ್ಕೋತಾ ಇದೀನಿ ತಾನೆ. ಹಿಂಗೆ ಹೇಳಿನೇ ನೀವು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ. ಹೌದು, ನೆನ್ನೆ ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ರಿ ನೀವು? ನಾನು ಆಗ ಬರ್ತಾರೆ ಈಗ ಬರ್ತಾರೆ ಅಂತ ಅದೆಷ್ಟು ಕಾದೆ ಗೊತ್ತಾ? ಒಂದು ಫೋನ್ ಇಲ್ಲ, ಮೆಸೇಜು ಇಲ್ಲ. ಅದಕ್ಕೆ ಬೇಜಾರಾಯ್ತು. ನಿಮ್ಮ ಮ್ಯಾಲೆ ನನಗೆ ಸ್ವಲ್ಪ ಜಾಸ್ತಿನೇ ಕೋಪ ಬಂದೈತೆ.
ಅಷ್ಟು ಕೋಪ ಮಾಡ್ಕೊಂಡ್ರೆ ಹೇಗೆ ಮಲ್ಲಿ ಅದು ಕೆಲಸ ತುಂಬ ಜಾಸ್ತಿ ಇತ್ತು ಮಲ್ಲಿ. ಕೆಲಸದಲ್ಲಿ ಸಿಕ್ಕಾಬಿಟ್ಟೆ ಬ್ಯುಸಿ ಆಗ್ಬಿಟ್ಟೆ. ನಾನು ಹಂಗೂ ನಿನಗೆ ಫೋನ್ ಮಾಡಿ ಹೇಳೋಣ ಅನ್ಕೊಂಡೆ, ನಾನಿಲ್ಲಿ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ನೀನು ಆರಾಮಾಗಿ ಮಲ್ಕೋ ಅಂತ. ಅದೇನು ಮಾಡಲಿ, ಮುಳುಗೋಗಿದ್ನಲ್ಲ ಕೆಲಸದಲ್ಲಿ, ಮರ್ತುಬಿಟ್ಟೆ. ಅದಕ್ಕೆ ಫೋನು ಮೆಸೇಜ್ ಏನು ಮಾಡೋಕ್ಕಾಗಲಿಲ್ಲ. ಸಾರಿ ಮಲ್ಲಿ. ಅಯ್ಯೋ ನೀವು ಹಿಂಗೆಲ್ಲ ಮಾಡಬೇಡಿ, ಚಂದ ಕಾಣಲ್ಲ. ಚಂದ ಕಾಣಲ್ಲ? ಬೇರೆ ಏನು ಮಾಡಲಿ ಮಲ್ಲಿ, ಮುದ್ದು ಮಾಡ್ಲ? ಯೋನು ಬೇಡ. ಕೆಲಸ ಅಂತ ಕೆಲಸ, ಯಾರಿಗೆ ಕೆಲಸ ಇರಲ್ಲ? ಹಂಗಂತ ಗೊತ್ತು ಇಲ್ಲದೆ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು ಅದನ್ನ ಯೋಚನೆ ಮಾಡಿದ್ದೀರಾ ನೀವು? ಅಲ್ಲ, ರಾತ್ರಿ ಕೂಡ ಮನೆಗೆ ಬರ್ದಿರೋಷ್ಟು ಕೆಲಸದಲ್ಲಿ ಮುಳುಗೋಗ್ತಿರಲ್ಲ, ಅಂತ ಕೆಲಸ ಏನೈತೆ? ಅದು ಮಲ್ಲಿ, ನಿನ್ನ ಹತ್ರ ಏನು ಮುಚ್ಚಿಡೋದು ಹೇಳ್ತೀನಿ. ಅದು ಆಫೀಸಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರ್ಗ? ಯಾಕೆ? ಅದು ಒಂದು ಜಾಗ ಪರ್ಚೇಸ್ ಮಾಡಬೇಕಿತ್ತು ಮಲ್ಲಿ, ಆ ಕೆಲಸದ ಮೇಲೆ ಹೋಗಿದ್ದೆ. ಮತ್ ನೀವು ನನ್ಗೆ ಹೇಳೇ ಇಲ್ಲ, ಹೇಳ್ಬಿಟ್ಟು ಹೋಗ್ಬೇಕು ತಾನೇ. ನೋಡಿ, ನೀವು ಮೈಸೂರು ಗಂಟ ಹೋಗಿದ್ರು ನನ್ಗೊಂದು ಮಾತು ತಿಳಿಸಿಲ್ಲ. ನಾನಂದ್ರೆ ನಿಮ್ಗಷ್ಟು ಸದ್ರ ಆಗ್ಬಿಟ್ಟಿದ್ದೀನಿ ಅಲ್ವಾ? ಏನ್ ಮಾತು ಅಂತ ಆಡ್ತೀನಿ ಮಲ್ಲಿ, ಅದು ಸದ್ರ ಅಲ್ಲ, ಸರ್ಪ್ರೈಸ್. ಸರ್ಪ್ರೈಸಾ? ಏನದು? ಹೌದು ಮಲ್ಲಿ, ಅದು ಅದಕ್ಕೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಮತ್ತೆ ಅಣ್ಣ ಮೈಸೂರಲ್ಲಿ ಒಂದು ಜಾಗ ಪರ್ಚೇಸ್ ಮಾಡ್ತಾ ಇದೀವಿ. ಆ ಕೆಲಸದ ಮೇಲೆ ಹೋಗಿದ್ದೆ. ಅದನ್ನ ಯಾರಿಗೂ ಗೊತ್ತಾಗ್ತಾ ಈಗ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದೀವಿ. ಈ ವಿಷಯ ನಿನಗೆ ಮಾತ್ರ ಗೊತ್ತು ಮಲ್ಲಿ. ನೋಡು, ನೀನು ಅಷ್ಟೇ ಈ ಸೀಕ್ರೆಟ್ನ ಮೇಂಟೈನ್ ಮಾಡಬೇಕು. ಆಮೇಲೆ ಅದಕ್ಕೆ ಸಿಕ್ತಾಗ ಹೋಗ್ಬಿಟ್ಟು ಅಕ್ಕೋರೆ ಹಂಗಂತೆ ಹಿಂಗಂತೆ ಅಂತ ಇರೋ ವಿಷಯ ಎಲ್ಲ ಹೇಳ್ಬಿಡ್ಬಾರ್ದು, ಅರ್ಥ ಆಯ್ತಾ? ಆಮೇಲೆ ಸರ್ಪ್ರೈಸ್ ಹಾಳಾಗೋಗುತ್ತೆ. ಹೌದಾ? ನೀವ್ ಅದಕ್ಕೆ ಅಲ್ಲಿಗೆ ಹೋಗಿದ್ದು? ನೀವು ನಿಜ ಹೇಳ್ತಿದ್ದೀರಾ ರೀ? ಹ್ಞೂ ಮಲ್ಲಿ, ನಾನು ಯಾಕೆ ಸುಳ್ಳು ಹೇಳಿ? ನಿನ್ನ ಹತ್ರ ನಾನು ಸುಳ್ಳು ಹೇಳ್ತೇನೆ ಯಾವತ್ತಾದರೂ? ಮತ್ತೆ ಮಲ್ಲಿ, ನಾನು ನಿನಗೊಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಕೆಲಸದಲ್ಲೇ ಬ್ಯುಸಿ ಇದ್ದೀನಿ. ನನಗೆ ಸರ್ಪ್ರೈಸಾ?